ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡದ ಹೆಮ್ಮೆಯ ಪ್ರಸಿದ್ಧ ಗಾಯಕಿ ಮಂಜುಳಾ ಗುರುರಾಜ್. ಮಂಜುಳಾ ಗುರುರಾಜ್ ಯಾವುದೇ ನಿರ್ದಿಷ್ಟ ಗಾಯನಕ್ಕೆ ಹೊಂದಿಕೊಂಡವರಲ್ಲ. ಅವರ ಕಂಠ ಸಿರಿಯಲ್ಲಿನ ಎಲ್ಲ ನಮೂನೆಯ ಅಪರೂಪದಲ್ಲೇ ಅಪರೂಪ ಅನ್ಸೋ ಹಾಡುಗಳು ಬಂದಿದೆ. ಒಂದು ಕಾಲದಲ್ಲಿ ಕನ್ನಡದಲ್ಲಿ ಪರಭಾಷಾ ಗಾಯಕರೇ ಮೆರೆದಾಡ್ತಾ ಇದ್ದ ಹೊತ್ತಲ್ಲಿ ಕನ್ನಡದ ಹೆಮ್ಮೆಯ ಮಗಳು ಮಂಜುಳಾ ಗುರುರಾಜ್ ಅವರಿಗೆಲ್ಲ ಚಾಲೆಂಜ್ ಆಗಿ ನಿಂತಿದ್ರು. ಮಂಜುಳಾ ಅವರು ಹುಟ್ಟಿದ್ದು ಮೈಸೂರಲ್ಲಿ, ಬೆಳೆದಿದ್ದು ಬೆಂಗಳೂರಲ್ಲಿ. ಸುಸಂಸ್ಕೃತ ಕುಟುಂಬದಲ್ಲಿ ಬೆಳೆದ ಮಂಜುಳಾ ಅವರ ತಾಯಿ ಸೀತಾಲಕ್ಷ್ಮಿ ಇವರು ಕೂಡ ಹಾಡ್ತಾ ಇದ್ರು. ತಂದೆ ರಾಮಣ್ಣ ಮೃದಂಗವಾದಕರು. ಹೀಗಾಗಿ ಹಾಡು ರಕ್ತಗತವಾಗಿ ಬಂದಿತ್ತು. ಮಂಜುಳಾ ಅವರು 3ನೇ ವಯಸ್ಸಿನಲ್ಲಿದ್ದಾಗಲೇ ಹಾಡಲು ಶುರು ಮಾಡಿದ್ರು. 6ನೇ ವಯಸ್ಸಿಗೆ ಆಕಾಶವಾಣಿಯ ಬಾಲಗಜತ್ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆ ಮೆರೆದಿದ್ರು. ಮಂಜುಳಾ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ. ತಾಯಿ ಸೀತಾಲಕ್ಷ್ಮಿಯವರೇ ಮೊದಲ ಗುರು. ಸಂಗೀತದಲ್ಲಿ ಮಹೋನ್ನತ ಸಾಧನೆ ಮಾಡಿದ್ರು. ಮುಂದೆ ತಾವೊಬ್ಬ ಗಾಯಕಿ ಆಗಬೇಕು ಅನ್ನೋ ಕನಸು ಕಂಡವರಲ್ಲ. ಡಾಕ್ಟರ್ ಆಗಬೇಕು ಇಲ್ಲ ಕ್ರೀಡಾಪಟು ಆಗಬೇಕು ಅನ್ನೋದು ಇವರ ಕನಸಾಗಿತ್ತು. ಆದರೆ ಅಂದ್ಕೊಂಡಿದ್ದೆಲ್ಲ ಆಗಬೇಕಲ್ವಾ? ಬಯಸಿದ್ದೇ ಬೇರೆ, ಜೀವನದಲ್ಲಿ ಆಗಿದ್ದೇ ಬೇರೆ. ನಟಿ ಮಂಜುಳಾ ಗುರುರಾಜ್ ಅವರ ಬದುಕಿನ ಜರ್ನಿ ಜೊತೆಗೆ ಅವರ ಮಗಳು ಯಾರು, ಅಳಿಯ ಯಾರು, ಈಗ ಏನ್ ಮಾಡ್ತಿದ್ದಾರೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, 1970ರ ದಶಕದಲ್ಲಿ ಬೆಂಗಳೂರಲ್ಲಿ ಆರ್ಕೆಸ್ಟ್ರಾಗಳ ಭರಾಟೆ ಹೆಚ್ಚಾಗಿತ್ತು. ಆಗ ಮಂಜುಳಾ ಸೌಂಡ್ ಆಫ್ ಮ್ಯೂಸಿಕ್ ತಂಡದಲ್ಲಿ ತಮ್ಮನ್ನ ಗುರುತಿಸಿಕೊಂಡ್ರು. ಟೌನ್ ಹಾಲ್ನಲ್ಲಿ ಅವರು ಹಾಡಿದ್ದ ಸತ್ಯಂ ಶಿವಂ ಸುಂದರಂ ಟಾಕ್ ಆಫ್ ದಿ ಟೌನ್ ಆಗಿತ್ತು. ಇವರ ಹಾಡಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಬಂದಿತ್ತು. ಕ್ಯಾಸೆಟ್ಗಳು ಕೂಡ ಬಂದವು. ವಾದ್ಯಗೋಷ್ಠಿಯಲ್ಲಿ ಗಾಯಕ ಗುರುರಾಜ್ ಜೊತೆಗೆ ಹಾಡ್ತಾ ಇದ್ರು. ಹೀಗೆ ಜೊತೆ ಹಾಡ್ತಾ ಇದ್ದವರೇ ಜೀವನದಲ್ಲೂ ಜೊತೆಯಾಗಿ ಬಿಟ್ರು. ಮೊದಲು ಸ್ನೇಹ, ಬಳಿಕ ಅದೇ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಆದರೆ ಇಬ್ಬರ ಮನೆಯಲ್ಲೂ ಇವರ ಪ್ರೀತಿಗೆ ಒಪ್ಪಿಗೆ ಸಿಗಲಿಲ್ಲ. ಕೊನೆಗೆ 1979ರಲ್ಲಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗ್ತಾರೆ. ಆಗ ಮಂಜುಳಾ ಗುರುರಾಜ್ ಬಿಡುವಿಲ್ಲದಷ್ಟು ಬ್ಯುಸಿ. ಇವರ ಗಾಯನಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದ ಕಾಲ ಅದು. ಆದ್ರೆ ಮಂಜುಳಾ ಗುರುರಾಜ್ ಅವರಿಗೆ ಗಾಯನದ ಜೊತೆಗೆ ಬೇರೆ ಇನ್ನೇನನ್ನಾದ್ರೂ ಮಾಡಬೇಕು ಅನ್ನೋ ಹುಚ್ಚು. ಹೀಗಾಗಿಯೇ ಡಿಡಿ ಚಂದನದಲ್ಲಿ ಆಂಕರ್ ಆಗಿ ಸೇರಿಕೊಂಡ್ರು. ದೂರದರ್ಶನದಲ್ಲಿ ಸುಮಾರು ವರ್ಷ ಇದೇ ವೃತ್ತಿ ಮುಂದುವರೆಸಿದ್ರು. ಸಾಗರ ಮತ್ತು ಸಂಗೀತ ಮಂಜುಳಾ ಗುರುರಾಜ್ ಅವರ ಇಬ್ರು ಮಕ್ಕಳು. ಈಗ ಇವರಿಬ್ರು ಸಹ ಸಂಗೀತ ಕ್ಷೇತ್ರದಲ್ಲಿಯೇ ತಮ್ಮ ಭವಿಷ್ಯ ಕಂಡುಕೊಂಡಿದ್ದಾರೆ. ಅಳಿಯ ಅಂದ್ರೆ ಸಂಗೀತ ಅವರ ಗಂಡ ಬೇರೆ ಯಾರೂ ಅಲ್ಲ, ಹಾಸ್ಯ ನಟ ರವಿಶಂಕರ್ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ. ಅದೇ ಸಿಲ್ಲಿ ಲಲಿಯ ಡಾಕ್ಟರ್ ವಿಠಲ್ ರಾವ್ ಅಂದ್ರೆ ಥಟ್ ಅಂತ ನೆನಪಾಗುತ್ತೆ. ಆತ್ಮೀಯರೇ, ಗಾಯಕಿ ಮಂಜುಳಾ ಗುರುರಾಜ್ ಬದುಕಿಗೆ ತಿರುವು ಕೊಟ್ಟಿದ್ದೇ 1983ರ ಕಾಲಘಟ್ಟ. ಇವರು ಹಾಡಿದ್ದ ಆಪ್ ಜೈಸೆ ಕೋಯಿ ನಹಿ ಹಾಡು ನಿರ್ದೇಶಕ ಜೋಸೈ ಮನ್ ಕಿವಿಗೆ ಬಿದ್ದಿತ್ತು. ಬಳಿಕ ತಮ್ಮ ನಿರ್ದೇಶನದ ರೌಟ ರಾಜ ಸಿನಿಮಾದಲ್ಲಿ ಅವಕಾಶ ನೀಡ್ತಾರೆ. ಇಲ್ಲಿಂದಲೇ ಮಂಜುಳಾ ಗುರುರಾಜ್ ಬದುಕು ಗಾಯನದಲ್ಲಿ ತೆರೆದುಕೊಳ್ತಾ ಹೋಗಿದ್ದು. ಮುಂದೆ ನೀ ಹೋದಾಗ, ಪ್ರಳಯಾಂತಕ, ನೀ ಬರೆದ ಕಾದಂಬರಿ, ರಾವಣ ರಾಜ್ಯ ಸೇರಿದಂತೆ ನೂರಾರು ಬಿಗ್ ಹಿಟ್ ಸಿನಿಮಾಗಳಲ್ಲೇ ಗಾಯಕಿ ಮಂಜುಳಾ ಗುರುರಾಜ್ ಹಾಡಿದ್ರು. ಆದ್ರೆ ಅಂದಿಗೂ ಇಂದಿಗೂ ಮಂಜುಳಾ ಗುರುರಾಜ್ ಬದುಕಲ್ಲಿ ದೊಡ್ಡ ಮೈಲಿಗಲ್ಲಾಗಿದ್ದು ನಂಜುಂಡಿ ಕಲ್ಯಾಣ ಸಿನಿಮಾ. ಈ ಸಿನಿಮಾದಲ್ಲಿನ ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಇದೊಂದು ಹಾಡು ಸಿನಿಮಾವನ್ನ ಗೆಲ್ಲಿಸಿದಷ್ಟಲ್ಲದೆ ನಟಿ ಮಾಲಾಶ್ರೀಗೆ ಕನ್ನಡ ಸಿನಿಮಾ ರಂಗದಲ್ಲಿ ಭದ್ರ ಬುನಾದಿ ಹಾಕೊಟ್ಟಿತ್ತು. ಇಲ್ಲಿಂದಲೇ ಮುಂದೆ ಮಾಲಾಶ್ರೀ ಯುಗ ಶುರುವಾಗಿದ್ದು. ಮಾಲಾಶ್ರೀ ಅವರ ಬಹುತೇಕ ಸಿನಿಮಾಗಳಲ್ಲಿ ಮಂಜುಳಾ ಗುರುರಾಜ್ ಕಂಠಸಿರಿ ಇರಲೇಬೇಕಿತ್ತು. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗೋಣ, ಕೂಗೋ ಕೋಳಿಗೆ ಖಾರ ಮಸಾಲೆ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಮುಸ್ಸಂಜೆಲಿ ನಮ್ಮೂರಲ್ಲಿ, ಚಿನ್ನಾರಿ ಮುತ್ತ, ಹೀಗೆ ಸಾಲು ಸೂಪರ್ ಡೂಪರ್ ಹಿಟ್ ಹಾಡುಗಳನ್ನ ಕೊಟ್ರು. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಜೊತೆ ಹಾಡಿದ್ದ ಹೃದಯದಲ್ಲಿ ಇದೇನಿದು, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಆಗುಂಬೆಯ ಪ್ರೇಮ ಸಂಜಯ, ನಾವು ಯಾರಿಗೂ ಕಮ್ಮಿ ಇಲ್ಲ ತುಂಬಾನೇ ಪ್ರಸಿದ್ಧಿ ಗಳಿಸಿದವು. ಆತ್ಮೀಯರೇ, ನಾವು ಮೊದಲೇ ಹೇಳಿದಂತೆ ಗಾಯಕಿ ಮಂಜುಳಾ ಗುರುರಾಜ್ ಸಕಲ ಕಲಾ ವಲ್ಲಭೆ. ಕೇವಲ ಗಾಯಕಿ ಮಾತ್ರ ಅಲ್ಲ, 1982ರಲ್ಲಿ ಆಹುತಿ ಚಿತ್ರದ ಮೂಲಕ ಡಬ್ಬಿಂಗ್ ಕಲಾವಿದೆಯಾಗಿಯೂ ತಮ್ಮನ್ನ ತಾವು ಗುರುತಿಸಿಕೊಂಡ್ರು. ಇವರ ಡಬ್ಬಿಂಗ್ ಪಯಣದಲ್ಲಿ ಬೆಳದಿಂಗಳ ಬಾಲೆ ಸಿನಿಮಾ ಒಂದು ದೊಡ್ಡ ಮೈಲುಗಲ್ಲನ್ನೇ ಸೃಷ್ಟಿಸಿತ್ತು. ಈ ಸಿನಿಮಾದಲ್ಲಿನ ವಾಯ್ಸ್ ಡಬ್ಬಿಂಗ್ಗೆ ಅತ್ಯುತ್ತಮ ಕಂಠದಾನ ಕಲಾವಿದೆ ಅನ್ನೋ ರಾಜ್ಯ ಪ್ರಶಸ್ತಿಯೂ ಬಂದಿತ್ತು. ಇಷ್ಟೇ ಅಲ್ಲ, ಸಂಗೀತ ನಿರ್ದೇಶಕಿಯಾಗಿಯೂ ಕೂಡ ಮನೆ ಮಾತಾಗಿರೋ ಮಂಜುಳಾ ಗುರುರಾಜ್ ಹಲವು ಕ್ಯಾಸೆಟ್ಗಳನ್ನ ಹೊರತಂದಿದ್ರು. ತಾವು ಮಾತ್ರ ಬೆಳೆದ್ರೆ ಸಾಲದು, ಇತರರು ಬೆಳಿಬೇಕು ಅನ್ನುವ ಮಹತ್ವಾಕಾಂಕ್ಷೆಯಿಂದ ಸಾಧನಾ ಸಂಗೀತ ಶಾಲೆ ಹುಟ್ಟು ಹಾಕಿದ್ರು. ಮಲ್ಲೇಶ್ವರಂ ಮತ್ತು ಬಸವನಗುಡಿಯಲ್ಲಿ ಈಗಲೂ ಸಂಗೀತ ಶಾಲೆ ನಡೀತಿದೆ.
ಇಲ್ಲಿ ಗಾಯನ ಮಾತ್ರ ಅಲ್ಲ, ವಿವಿಧ ವಾದ್ಯ ಪ್ರಕಾರದ ತರಬೇತಿಯನ್ನು ನೀಡಲಾಗ್ತಾ ಇದೆ. ಇಲ್ಲಿಂದಲೇ ಹಲವು ಪ್ರತಿಭಾವಂತರು ಬೆಳಕಿಗೆ ಬಂದಿದ್ದಾರೆ. ಸಂಗೀತವನ್ನೇ ಉಸಿರಾಗಿಸಿಕೊಂಡಿರುವ ಮಂಜುಳಾ ಗುರುರಾಜ್ ಸರಿಸುಮಾರು 12,000ಕ್ಕೂ ಹೆಚ್ಚು ಚಿತ್ರಗೀತೆ, ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ ಮೊದಲಾದವುಗಳನ್ನು ಹಾಡಿದ್ದಾರೆ. ಆತ್ಮೀಯರೇ, ಇನ್ನು ಇವರ ಹಿರಿಯ ಮಗಳು ಸಂಗೀತ ಪ್ರಾಣಕ್ಕಿಂತ ಹೆಚ್ಚು ಇಷ್ಟಪಟ್ಟು ಹಾಸ್ಯ ನಟ ರವಿಶಂಕರ್ ಅವರನ್ನ ಮದುವೆಯಾಗಿದ್ದಾರೆ. ಇವರ ದಾಂಪತ್ಯದ ಫಲವಾಗಿ ಒಂದು ಗಂಡು ಮಗು ಇದೆ. ತಾಯಿಯಂತೆ ಮಗಳು ಸಂಗೀತ ಕೂಡ ಗಾಯನದಲ್ಲಿ ಎತ್ತಿದ ಕೈ. ಇವರು ಸಹ ಹಲವು ಸಿನಿಮಾಗಳಲ್ಲಿ ಕಂಠದಾನ ಮಾಡಿದ್ದಾರೆ. ಆದರೆ ತಾಯಿಗೆ ಸಿಕ್ಕ ಗೆಲುವು ಮಗಳಿಗೆ ಸಿಗಲಿಲ್ಲ. ಹೀಗಾಗಿ ಸಂಗೀತ ಶಾಲೆಯನ್ನ ಇವರೇ ನೋಡ್ಕೊಳ್ತಿದ್ದಾರೆ. ಇನ್ನು ಇವರ ಪತಿ ರವಿಶಂಕರ್ ಕನ್ನಡ ಸಿನಿಮಾ ರಂಗದ ಹಾಸ್ಯ ನಟರಲ್ಲಿ ಇವರು ಕೂಡ ಒಬ್ರು. ರವಿಶಂಕರ್ ಯಾವುದೇ ಗಾಡ್ ಫಾದರ್ ಇಲ್ಲದೆ ಬೆಳೆದವರು. ಸಿನಿಮಾ ರಂಗದಲ್ಲಿ ಹೆಸರು ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಹತ್ತಾರು ನಿರ್ದೇಶಕರ ಮನೆ ಅಲೆದಾಡಿದವರು. ಆದರೆ ಇವರಿಗೆ ದೊಡ್ಡ ಗೆಲುವು ಕೊಟ್ಟಿದ್ದು ಕಿರುತೆರೆ ಲೋಕ. ETV ಕನ್ನಡ ಇದ್ದ ಕಾಲದಲ್ಲಿ ಸಿಲ್ಲಿಲಲ್ಲಿ ಅನ್ನೋ ಜನಪ್ರಿಯ ಹಾಸ್ಯ ಸೀರಿಯಲ್ ಪ್ರಸಾರ ಆಗ್ತಿತ್ತು. ಇದರಲ್ಲಿ ರವಿಶಂಕರ್ ಅವರದು ತುಂಬಾನೇ ದೊಡ್ಡ ರೋಲ್. ಡಾಕ್ಟರ್ ವಿಠಲ್ ರಾವ್ ಪಾತ್ರ ಮಾಡಿದ ರವಿಶಂಕರ್ ಮನೆ ಮನೆಯಲ್ಲೂ ಚಿರಪರಿಚಿತರಾಗಿದ್ರು. ಅದರಲ್ಲೂ ಇವರ ಡೈಲಾಗ್ ಆಮ್ ಡಾಕ್ಟರ್ ವಿಠಲ್ ರಾವ್ ವೆರಿ ಫೇಮಸ್ ಇನ್ ಸರ್ಜರಿ ಆ್ಯಂಡ್ ಬರ್ಜರಿ ಅನ್ನೋದು ಎಲ್ಲರ ಬಾಯಲ್ಲೂ ಸಲೀಸಾಗಿ ಕೇಳಿ ಬರ್ತಾ ಇತ್ತು. ಹೀಗೆ ಸೀರಿಯಲ್ನಿಂದ ಶುರುವಾದ ಇವರ ಜರ್ನಿ ಕೊನೆಗೆ ಸಿನಿಮಾ ಲೋಕಕ್ಕೂ ಕರೆತಂದಿತು. ಪಯಣ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯಿಸಿದ್ರು. ಈ ಸಿನಿಮಾ ತಕ್ಕ ಮಟ್ಟಿಗೆ ಹೆಸರು ತಂದುಕೊಡ್ತು. ಬಳಿಕ ಇನ್ನೊಂದೆರಡು ಸಿನಿಮಾ ಮಾಡಿದ್ರು, ಯಾವ ಗೆಲುವು ಕಾಣಲಿಲ್ಲ. ಹೀಗಾಗಿ ಮತ್ತೆ ತಮ್ಮ ಹಾಸ್ಯ ವೃತ್ತಿಗೆ ಕಂಬ್ಯಾಕ್ ಮಾಡಿದ್ರು. ಕನ್ನಡ ಸಿನಿಮಾ ರಂಗದಲ್ಲಿ ರವಿಶಂಕರ್ ಸದ್ಯ ಬ್ಯುಸಿ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.